ಸರ್, ಇತ್ತೀಚೆಗೆ ರಾಜಧಾನಿ ಬೆಂಗಳೂರಿನಲ್ಲಿ BMTC ಬಸ್ಗಳಿಂದ ಅತಿ ಹೆಚ್ಚಿನ ಆಕ್ಸಿಡೆಂಟ್ಗಳಾಗ್ತಾ ಇರುವಂಥದ್ದು. ಅದರಿಂದ ಪ್ರಯಾಣಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ತಾ ಇರುವಂಥದ್ದು. ಇದಕ್ಕೆ ಏನು ಕಾರಣ ಸರ್? ಅಂದರೆ ಸಾಕಷ್ಟು ಜನರು ಹೇಳ್ತಾ ಇರುವಂಥದ್ದು, ಡ್ರೈವರ್ಗಳು ಕುಡಿದು ಬಸ್ ಓಡಿಸ್ತಾರೆ, ಡ್ರೈವರ್ಗಳು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ಡ್ರೈವರ್ಗಳು ಫೋನನ್ನು ಬಳಕೆ ಮಾಡ್ತಾರೆ, ಯಾವ ಸಿಗ್ನಲ್ಗಳು ಕೂಡ ನಿಲ್ಲೋದಿಲ್ಲ ಅನ್ನೋಂಥದ್ದು. ಏನು ಕಾರಣ ಇದಕ್ಕೆ ಅಂತ? ಸರ್, ಈಗ ನಾನು ಈ ವಿಚಾರವನ್ನು ಖಂಡಿತ ನಾನು ಒಪ್ಪೋದಿಲ್ಲ. ಡ್ರೈವರ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ, ಮತ್ತು ಕುಡಿದು ಚಾಲನೆ ಮಾಡ್ತಾರೆ. ಇದೆಲ್ಲದಕ್ಕೂ ಸಹ ಸಂಸ್ಥೆ ಒಳಗಡೆ ಇತಿಮಿತಿ ಅಂತಕ್ಕಂಥದ್ದಿದೆ. ಆದರೆ ಅಧಿಕಾರಿಗಳ ಅಂಧ ದರ್ಬಾರಿಗೆ ಇತಿಮಿತಿ ಇಲ್ಲದೆಲ್ಲ ಇರ್ತಕ್ಕಂಥದ್ದು, ಮತ್ತು ಅತ್ಯಂತ ಕಾರ್ಯಕ್ಷಮತೆ ಮಾಡಬೇಕಾದ್ರೆ ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳ ಲಂಚೋಪತರ ಇದೆಯಲ್ಲ, ಅದು ದೊಡ್ಡ ಮಟ್ಟಿಗೆ ನಮ್ಮಲ್ಲಿ ಏನಾಗಿದೆ, BMTCನಲ್ಲಿ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ಉನ್ನತ ಮಟ್ಟದ MDಗಳಿದ್ದಾರೆ, ಮತ್ತು ಎಲ್ಲ ಥರದ ಅಧಿಕಾರಿಗಳಿದ್ರೂ ಸಹ ಯಾರೂ ಸಹ ಡಿಪೋ ಮಾಡಲ್ಲ. ಡಿಪೋ ವಿಸಿಟ್ ಮಾಡದಲ್ಲಿರೋದ್ರಿಂದ ಘಟಕ ವ್ಯವಸ್ಥಾಪಕರು ಏನು ಮಾಡ್ತಾರೆ, ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಯಾರನ್ನೂ ಸಹ ಸೌಹಾರ್ದತೆಯಿಂದ ಚಾಲಕ ನಿರ್ವಾಹಕರ ಜೊತೆ ಕೂತು ಮಾತಾಡ್ತಕ್ಕಂಥ ಒಂದು ಸಂದರ್ಭವೇ ಇಲ್ಲ. ಪ್ರತಿಯೊಂದು ಅವ್ರ ತಂದೆ ಸತ್ತಿರೋ ದುಡ್ಡು ಕೊಡಬೇಕು, ಅವ್ರ ತಾಯಿಗೆ ಹುಷಾರಿಲ್ಲ ಅನ್ನೋ ದುಡ್ಡು ಕೊಡಬೇಕು, ಇವ್ರಿಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ತೋರ್ಸೋಕೆ ಹೋಗ್ತಾ ಇದ್ದೀವಿ ಅನ್ನೋ ದುಡ್ಡು ಕೊಡಬೇಕು. ದುಡ್ಡಿಂದ ಏನಾಗೋಗಿದೆ, ಒಂದು ಕಡೆ ಚಾಲಕರು ಇದರಿಂದ ಒಂಥರ ಪೀಕಿಗೆ ಹೋಗ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಅಂದ್ಬಿಟ್ಟಿದ್ದೀನಿ. ಆ ಆಲೋಚನೆಯಲ್ಲಿ ಗಾಡಿಗಳು ಓಡಿಸ್ತಾ ಇರೋದ್ರಿಂದ ಇವತ್ತು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತೈತೆ. ಒಂದು ಕಡೆ ನಾವು CTMನವ್ರನ್ನು ಮನವಿ ಮಾಡಿದ್ದು, ಸರ್ ಹಲವಾರು ಬಾರಿ ಪಾರಂಪರ್ಗಳನ್ನ ಬದಲಾವಣೆ ಮಾಡಿ, ಅತ್ಯಂತ 300 ಕಿಲೋಮೀಟರ್ 200 ಕಿಲೋಮೀಟರ್ ಹೊತ್ತು ಬೆಂಗಳೂರಲ್ಲಿ ಗಾಡಿಗಳು ಓಡಿಸೋದಕ್ಕಾಗಲ್ಲ. 1990-95 ದಶಕದಲ್ಲಿ ಮಾಡಿದಂಥ ಪಾರಂಪರ್ಗಳನ್ನ ಇವತ್ತು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀರಾ. ಮತ್ತು ನಾವು SND ಸಾಹೇಬ್ರ ಹತ್ರನೂ ಮನವಿ ಮಾಡಿದ್ದೀವಿ. ಏನಂತ, ಸರ್ ಅತ್ಯಂತ ಭ್ರಷ್ಟಾಚಾರದಲ್ಲಿ ಡಿಪೋ ಮ್ಯಾನೇಜರ್ಗಳು ತೊಡಗಿದ್ದಾರೆ, ಮತ್ತು DC ಸಹ ತೊಡಗಿಕೊಂಡಿದ್ದಾರೆ. ಇವತ್ತು ಕಂಡಕ್ಟರ್ ಡ್ರೈವರ್ಗಳು ಬಂತಂತಂದರೆ ಒಂದು ಸ್ವಾಭಿಮಾನದಿಂದ ಮಾತಾಡಿಸ್ತಕ್ಕಂಥದ್ದಿಲ್ಲ, ಅವ್ರನ್ನ ಉಡಾಪೆಯಾಗಿ ಮಾತಾಡ್ತಕ್ಕಂಥದ್ದು, ಒಂದು ದಿನಕ್ಕೆ 200, 300, 500 ರೂಪಾಯಿ ಥರ ದರ ಫಿಕ್ಸ್ ಮಾಡ್ಕೊಂಡಿರ್ತಕ್ಕಂಥದ್ದು ರಜಾ ಕೊಡೋದಕ್ಕೆ. ಮತ್ತು ಇವತ್ತಿನ BMTC ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಗಮನಕ್ಕೆ ತಗೊಂಬಂದ್ರೂ ಸಹ ಯಾವುದೇ ಒಂದು ಡಿಪೋ ವಿಸಿಟ್ ಮಾಡಲ್ಲ, ಯಾವುದೇ ಒಂದು ಡಿಪೋ ಮ್ಯಾನೇಜರ್ನ DC ಕರೆದು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಸಹ ಅಧ್ಯಕ್ಷ ಉಪಾಧ್ಯಕ್ಷಗಳು ಮಾಡ್ತಾಯಿಲ್ಲ. ಒಂದು ಕಡೆ ಅತ್ಯಂತ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸರ್ಕಾರದ ಹತ್ರ ನಾವು ಒಂದು ರೀತಿಯಲ್ಲಿ ವೇತನ ಪರಿಷ್ಕರಣೆ ಮಾಡಿಕೊಡಿ ಅಂತ ಹೇಳಿದ್ರೆ, ಉಡಾಪೆಗೆ ಸಾರಿಗೆ ನೌಕರರು ಅಂತಂದರೆ ಅವ್ರಿಗೂ ನಮಗೂ ಸಂಬಂಧನೇ ಇಲ್ವೇನೋ, ಅವ್ರು ಈ ದೇಶದ ಪ್ರಜೆಗಳೇ ಅಲ್ಲ ಅಂತಕ್ಕಂಥ ರೀತಿಯಲ್ಲಿ 15% ಹಿಂದೆ BJP ಗೌರ್ಮೆಂಟ್ ಮಾಡಿದ್ರು ಸಹ 12.5% ಸಂಬಳ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಹಲವಾರು ನೋವು ನಲಿವುಗಳ ಮಧ್ಯದಲ್ಲಿ ಇವತ್ತು ಚಾಲಕ ನಿರ್ವಾಹಕರುಗಳು ಡ್ಯೂಟಿ ಮಾಡ್ತಾ ಇರೋದ್ರಿಂದ ಆಕ್ಸಿಡೆಂಟ್ಗಳಿಗೆ ನೇರವಾಗಿ ಕಾರಣಗಳಾಗಿದೆ. ಒಂದು ಕಡೆ ಮಾನಸಿಕವಾಗಿ ವಿಶ್ರಾಂತಿ ಇಲ್ಲ, ಅತ್ಯಂತ ಕಾರ್ಯಕ್ಷಮದ ಒತ್ತಡ 200-250 ಕಿಲೋಮೀಟರ್ಗಳಲ್ಲಿ ಮಾಡ್ತಕ್ಕಂಥದ್ದು. ಮತ್ತು ಈ ಲೈನ್ ಚೆಕಿಂಗ್ ಅಂತಕ್ಕಂಥದ್ದು ಒಂದು ದಂಧೆಯಾಗಿ ಮಾರ್ಪಾಡಾಗ್ಬಿಟ್ಟಿದೆ. ಬರೀ ಡ್ರೈವರ್ನ ಕಂಡಕ್ಟರ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಕೇಸ್ ಬರೀತಕ್ಕಂಥದ್ದು, ಮೊಬೈಲ್ ನೋಡ್ದ ಅಂತಕ್ಕಂಥದ್ದನ್ನು ಬರೀತಕ್ಕಂಥದ್ದು, ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಆ ಸಸ್ಪೆಂಡ್ ಮಾಡಿದ್ಮೇಲೆ 10,000-20,000 ರೂಪಾಯಿ ಡೀಲಿಂಗ್ ಇಳಿತಕ್ಕಂಥದ್ದು. ಈ ರೀತಿಯಲ್ಲಿ ಅವ್ಯವತವಾದ ದಂಧೆಗಳಿಂದ ಸಂಪೂರ್ಣವಾಗಿ BMTC ಮುಳುಗೋಗಿದೆ. ನಾನು ಇವಾಗ ಬಂದಿರತಕ್ಕಂಥ ನೂತನ ವ್ಯವಸ್ಥಾಪಕರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ, ದಯಮಾಡಿ ಘಟಕಗಳಿಗೆ ಭೇಟಿ ಕೊಡಿ. ಏನು ಇವತ್ತು BMTCನಲ್ಲಿ ಆಗ್ತಾ ಇರ್ತಕ್ಕಂಥ ಆಕ್ಸಿಡೆಂಟ್ಗಳಿಗೆ ನೇರವಾಗಿ ಅಧಿಕಾರಿಗಳೇ ನೇರವಾಗಿ ಹೊಣೆಯಾಗಿದ್ದಾರೆ. ಚಾಲಕ ನಿರ್ವಾಹಕರ ಜೊತೆ ಒಂದು ಸೌಹಾರ್ದಯುತವಾದಂಥ ವಾತಾವರಣ ಇಲ್ಲ, ಅವ್ರನ್ನ ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು. ಇಂತಿಷ್ಟು ದಂಧೆ ಮಾಡ್ಕೊಂಡಿರ್ತಕ್ಕಂಥ DC ಕಡಿವಾಣ ಹಾಕಬೇಕು. ಮತ್ತು ಘಟಕ ಮಟ್ಟದಲ್ಲಿ ಡಿಪೋ ಮ್ಯಾನೇಜರ್ಗಳು ಉಡಾಪೆಯಾಗಿ ಮಾಡ್ತಕ್ಕಂಥದ್ದು, ಅದರಲ್ಲೂ ಎಕ್ಸ್ಪೆಷಲಿ ಮಹಿಳಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿರ್ಬೋದು, ಇವರು ಘಟಕ ವ್ಯವಸ್ಥಾಪಕರು ಇರ್ಬೋದು, ಭಾಳ ಉಡಾಪೆಯಾಗಿ ಉತ್ತರಗಳನ್ನ ಮಾತಾಡ್ತಕ್ಕಂಥದ್ದು. ಮರ್ಯಾದೆನೇ ಕೊಡಲ್ಲ ಕಂಡಕ್ಟರ್ ಡ್ರೈವರ್ಗಳಿಗೆ. ಎಲ್ಲಿಗೆ ಹೋಗ್ತೀಯಾ, ಹೋಗೋ, ನಾವೇನು ಮಾಡಬೇಕು ಅಂತ ಗೊತ್ತಿದೆ, ನೀನೊಂದು ಸಸ್ಪೆಂಡ್ ಮಾಡಿಸ್ತೀವಿ, ನೀನು ಡಿಸ್ಮಿಸ್ ಮಾಡಿಸ್ತೀವಿ. ಯಾವ ಯೂನಿಯನ್ನವ್ರು ಬಂದರೂ ಘಟಕದೊಳಗಡೆ ಬಿಟ್ಕೊಳ್ಳಲ್ಲ ನಾವು, ನಮಗೆ ಗೊತ್ತಿದೆ ನಾವೇನು ಮಾಡಬೇಕು ಅಂತಕ್ಕಂಥದ್ದು. ಕಮರ್ಷಿಯಲ್ ಇದ್ದಾಗಲೇ ದೊಡ್ಡ ಮಟ್ಟದ ದಂಧೆಗಳು ಮಾಡ್ಕೊಂಡು ನಾವು ಈಚೆ ಬಂದಿದ್ದೀವಿ ಬಚಾವಾಗಿ. ಇವತ್ತು ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಈ ರೀತಿಯಲ್ಲಿ ಉಡಾಪೆ ಕೊಡ್ತಕ್ಕಂಥ ಅಧಿಕಾರಿಗಳು ಇರೋದ್ರಿಂದ ಇವತ್ತು ಈ ಸಂಸ್ಥೆ ಇವತ್ತು ಅಧಪತನದ ಹಾದಿ ಹಿಡಿದಿದೆ. ಹಿಂದೆ ಒಳ್ಳೆ ಅಧಿಕಾರಿಗಳು ಬಂದು ದುಡಿದ್ರಿಂದ ಇವತ್ತು ಸಂಸ್ಥೆ ಈ ಮಟ್ಟಕ್ಕೆ ಉಳಿದಿದೆ. ಇವತ್ತಿನ ಅಧಿಕಾರಿಗಳ ಕಾರ್ಯಲೋಪ ಯಾವುದಿದೆ ಅಂದರೆ, ಕೆಲವೊಂದಷ್ಟು ಅಧಿಕಾರಿಗಳು ತುಂಬ ತುಚ್ಛ ಮಟ್ಟಕ್ಕೆ ಕಾರ್ಮಿಕರನ್ನು ಬಳಸ್ಕೊತಾ ಇರೋದ್ರಿಂದ ಇವತ್ತು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ಸಿಡೆಂಟ್ಗಳಾಗ್ತದೆ. ಈ ಆಕ್ಸಿಡೆಂಟ್ಗಳಿಗೆ ರಾಜ್ಯ ಸರ್ಕಾರವೇ ನೇರವಾಗಿ ಹೊಣೆಯಾಗಿರುತ್ತೆ. ಮತ್ತು ಅಧಿಕಾರಿಗಳ ಮೇಲೆ ಈ ಸರ್ಕಾರದ ಒಂದು ಹಿಡಿತ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಇವತ್ತಿನ ಅಧ್ಯಕ್ಷ ಉಪಾಧ್ಯಕ್ಷಗಳು ಏನು BMTCನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಘಟಕ ವ್ಯವಸ್ಥಾಪಕರಿರ್ಬೋದು, ವಿಭಾಗೀಯ ನಿಯಂತ್ರಣಾಧಿಕಾರಿ ಮೇಲೆ ಸಂಪೂರ್ಣವಾದಂಥ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಅವ್ರು ಎಂದೂ ಸಹ ಎಲ್ಲ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡಿದ್ದನ್ನು ನಾವು ನೋಡಲೇ ಇಲ್ಲ. ಅವ್ರು ಬರ್ತಾರೆ, ಆರಾಮ್ಸೆ ಕೂತಿರ್ತಾರೆ, ಅವ್ರ ಪಾಡಿಗೆ ಅವ್ರು ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೇ ಯೂನಿಯನ್ ಲೀಡರ್ಗಳ ಜೊತೆ ಅಷ್ಟೇ ಸೌಹಾರ್ದತ್ವವಾಗಿ ಮಾತಾಡ್ತಕ್ಕಂಥದ್ದು, ಮತ್ತು ಏನು ಸಮಸ್ಯೆ ಇದೆ ನೀವು ಕರೀರಿ, ಕಾರ್ಮಿಕರ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅಂತಕ್ಕಂಥ ಒಂದನ್ನು ಮಾಡಲೇ ಇಲ್ಲ. ಇಷ್ಟಕ್ಕೆಲ್ಲ ಕಾರಣಕ್ಕಂತಕ್ಕಂಥದ್ದು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮಂಡಳಿಯ ಹೊರತು ನೇರವಾಗಿ ಮತ್ತಿನ್ಯಾರೂ ಅಲ್ಲ, ಚಾಲಕ ನಿರ್ವಾಹಕರಲ್ಲ. ಅವ್ರ ಮೇಲೆ ಇರ್ತಕ್ಕಂಥ ಒತ್ತಡವನ್ನು ಯಾವ ರೀತಿಯಲ್ಲಿ ಕಮ್ಮಿ ಮಾಡಬೇಕು, ಈ ಬೆಂಗಳೂರು ನಗರದಂಥ ದೊಡ್ಡ ಮಟ್ಟದ 1.5 ಕೋಟಿ ಜನಸಂಖ್ಯೆಗೆ ಸೇವೆ ಕೊಡ್ತಾ ಇರ್ತಕ್ಕಂಥ ಕಾರ್ಮಿಕರನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥ ಒಂದು ಸೌಹಾರ್ದತೆ ಇಲ್ಲದೆ ಬರೋದ್ರಿಂದ ಇಷ್ಟೆಲ್ಲ ಅನಾಹುತಗಳಿಗೆ ನೇರವಾಗಿ BMTC ಆಡಳಿತ ಮಂಡಳಿನೇ ಹೊಣೆಯಾಗಿದೆ ಅಂತಕ್ಕಂಥದ್ದು ಹೇಳ್ತೀನಿ ಸರ್. ನನ್ನ ಹೆಸರು ಜಗದೀಶ್ ಅಂತೇಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ.